ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಲೈಫಲ್ಲಿ ನಾವು ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಆಗಿರಬೇಕು. ಬೇರೆ ಒಬ್ಬ ವ್ಯಕ್ತಿ ನೋಡಿದ್ರೆ ಒಬ್ಬ ಎಂಥ ವ್ಯಕ್ತಿ ಇದ್ದರೆ ಇಂತಹ ವ್ಯಕ್ತಿ ಥರ ಇರಬೇಕು ಅನ್ನೋ ರೀತಿ ನಾವು ಕಾಣಿಸ್ಕೊಳ್ಬೇಕು. ಜನ ಹೇಗೆ ಅಂತಂದರೆ ಬೇಗ ಜಡ್ಜ್ ಮಾಡಿಬಿಡ್ತಾರೆ. ಸೊ ನಾವು ಹಾಕೊಳ್ಳೋ ಬಟ್ಟೆ ರೀತಿ ಆಗಿರ್ಬೋದು, ಮತ್ತು ನಾವು ಮಾತಾಡ್ತಿರ್ತಕ್ಕಂಥ ಮಾತಿನ ರೀತಿ ಆಗಿರ್ಬೋದು, ಬೇಗ ಜಡ್ಜ್ಮೆಂಟ್ಗೆ ಹೋಗಿಬಿಡ್ತಾರೆ. ಹಿಂದೆ ಎಲ್ಲ ಇವಾಗ ಅಷ್ಟೇನಿರ್ತಿರ್ಲಿಲ್ಲ. ನಮಗೇನೋ ಒಂದು ಒಬ್ಬ ವ್ಯಕ್ತಿಗೆ ಏನೋ ಒಂದು ಹೇಳಬೇಕು ಅಥವಾ ಆ ವ್ಯಕ್ತಿಯಿಂದ ಆಗಬೇಕು ಅಥವಾ ಆ ವ್ಯಕ್ತಿಯಿಂದ ಏನೋ ಒಂದು ಇನ್ಸಿಡೆಂಟ್ ನಮಗೆ ತುಂಬ ಇಷ್ಟ ಆಗಿದೆ, ಅದನ್ನು ಹೇಳಬೇಕು ಅಂತಂದರೆ ಮತ್ತೆ ಆ ವ್ಯಕ್ತಿ ಮೀಟ್ ಆದಾಗ ಹೇಳ್ತಿದ್ವಿ. ಆದರೆ ಇವಾಗ ಹಾಗಿಲ್ಲ. ಸೋಷಿಯಲ್ ಮೀಡಿಯಾ ಇದೆ, ಟಕ್ಕಂತ ಸ್ಕ್ರೀನ್ಶಾಟ್ ಕಳಿಸ್ಬಿಡೋದು, ಮೆಸೇಜ್ ಮಾಡಿಬಿಡೋದು, ಆ್ಯಂಡ್ ಅಥವಾ ಬೇರೆ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡೋದು, ಈ ರೀತಿ ಮಾಡಿಬಿಡ್ತೀವಿ. ಸೊ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ. ಒಬ್ಬ ವ್ಯಕ್ತಿ ನಮ್ಮನ್ನು ನೋಡ್ತಿದ್ದಾರೆ ಅಂತ ಅಂದರೆ ಅಬ್ಬ ಎಷ್ಟು ನೀಟಾಗಿದ್ದಾರೆ, ಎಷ್ಟು ಒಂದು ಪಾಸಿಟಿವ್ ಆಗಿದ್ದಾರೆ, ಎಷ್ಟು ಒಂದು ಹೈಡ್ರೇಟ್ ಆಗಿದ್ದಾರೆ, ಇದ್ರೆ ಇಂತಹ ವ್ಯಕ್ತಿ ಜೊತೆ ಇರಬೇಕಪ್ಪ ಅಂತ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ನ ಆ್ಯಂಡ್ ಒಂದು ಒಳ್ಳೆ ಪಾಸಿಟಿವಿಟಿನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ಲೈಫಲ್ಲಿ ಒಂದು ಒಳ್ಳೊಳ್ಳೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಾವು ತಪ್ಪು ಮಾಡ್ತಾ ಹೋಗ್ತಾ ಇರ್ತೀವಿ. ಆ ಚಿಕ್ಕ ಚಿಕ್ಕ ವಿಷಯಗಳನ್ನೇ ತಿಳ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಅವಕಾಶಗಳನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಬಂದು, ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಫ್ರೀಯಾಗಿ ಸಿಗ್ತಾ ಇರುವಾಗಲೇ ವಿಡಿಯೋನ ತಗೋಬಿಡ್ರಿ. ಮತ್ತು ಆ ವಿಷಯಗಳು ನಮಗೆ, ಯಾಕಂದರೆ ಫಿನಾನ್ಷಿಯಲಿ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ನಾವು ಶಾಲಾ ಕಾಲೇಜುಗಳಲ್ಲಿ ಆಯಾಯ ಸಂಬಂಧಪಟ್ಟಂತಹ ಪಠ್ಯ ಪುಸ್ತಕಕ್ಕೆ ನಾವು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ಲೈಫಲ್ಲಿ ಹೀಗೆ ಹೋಗಬೇಕು, ಹೀಗೆ ಮಾಡಬೇಕು, ಪ್ರತಿಯೊಂದೂ ಕೂಡ ಯಾರೂ ಹೇಳ್ಕೊಡ್ಲಿಕ್ಕೆ ಬರಲ್ಲ. ಸುಮ್ಮನೆ ಸ್ಕ್ರೋಲ್ ಮಾಡಿ 10 ನಿಮಿಷ, ಹಾಫ್ ಆನ್ ಅವರ್, 1 ಅವರ್ ಅನ್ವೇಸ್ಟ್ ಟೈಮ್ ವೇಸ್ಟ್ ಮಾಡ್ತೀರಾ. ಅದ್ರ ಬದಲು ಇಂತಹ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಪಾಯಿಂಟ್ ಆ್ಯಂಡ್ ಬೆನಿಫಿಟ್ ಏನಂತಂದರೆ, ಪ್ರತಿಯೊಂದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ನಾವು ಹಾಕೊಳ್ತಕ್ಕಂಥ ಬಟ್ಟೆ ನೀಟ್ನೆಸ್ ಆಗಿಲ್ಲದೆ ಹೊರಬಾಗಿರ್ಬೋದು, ಅಥವಾ ನಾವು ಇನ್ನೊಬ್ಬರ ಜೊತೆ ಹೇಗೆಗೋ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲವನ್ನ ಕೂಡ ಜಡ್ಜ್ ಮಾಡ್ತಾ ಹೋಗ್ತಾರೆ. ಫಸ್ಟು ಪಾಯಿಂಟ್ ಏನಂತಂದರೆ, ನೀವು ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡಬೇಕು ಅಥವಾ ನೀವೇನೋ ಒಂದು ವಿಷಯನ ಹೇಳಬೇಕು ಅಂತಂದರೆ 1 ಟೈಮ್ ಅಥವಾ 2 ಟೈಮ್ ಕಾಲ್ ಮಾಡಿ ಅವ್ರು ಏನಾದರೂ ರಿಸೀವ್ ಮಾಡಿಲ್ಲ ಅಂತಂದರೆ ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಆ್ಯಂಗ್ಸೈಟಿಗೆ ಪದೇ ಕಾಲನ್ನು ಮಾಡಬೇಡಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಫೀಲ್ ನಾವು ಆ್ಯಂಡ್ ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯಾಲ್ಯೂನ ಕಳ್ಕೊಂಡಂಗೆ. ಅಂಥ ಇಂಪಾರ್ಟೆನ್ಸ್ ಇದೆ ಅಂತ ಅಂದರೆ ನೀವು ಯಾವ ರೀಸನ್ಗೋಸ್ಕರ ಕಾಲ್ ಮಾಡಿದ್ದೀರಾ ಅನ್ನೋದನ್ನ ಟೆಕ್ಸ್ಟ್ ಮಾಡಿ ಮೆಸೇಜ್ ಮಾಡಿಬಿಡಿ. ಅವರು ಮತ್ತೆ ರೀಸನ್ ಯಾಕೆ ನೀವು ಕಾಲ್ ಮಾಡಿದ್ದೀರಾ ಅಂತ ರಿಪೀಟ್ ಕಾಲ್ ಮಾಡೋವರೆಗೂ ಕೂಡ ಕಾಯಬೇಕು. ಇದು ಎಲ್ಲ ಪರಿಸ್ಥಿತಿನಲ್ಲೂ ಕೂಡ ಇನ್ಕ್ಲೂಡ್ ಆಗಲ್ಲ. ತುಂಬ ಕಷ್ಟದ ಪರಿಸ್ಥಿತಿ ಬಂದಾಗ ಕಾಲ್ ಮಾಡ್ಬೋದು. ಬಟ್ ಏನೋ ಒಂದು ವಿಷಯನ ಹೇಳಲಿಕ್ಕೆ ಅಥವಾ ಅವ್ರ ಜೊತೆ ಮಾತಾಡಲಿಕ್ಕೆ ನೀವು 1 or 2 ಮೇಲೆ ಕಾಲ್ ಮಾಡಬೇಡಿ. ಅವರು ಅಂಥ ಎಮರ್ಜೆನ್ಸಿ ಇದೆ, ನೀವು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು 1 ಲೈನಲ್ಲಿ ಟೆಕ್ಸ್ಟ್ ಮಾಡಿಬಿಡಿ. ಮತ್ತು ಇನ್ನೊಂದು, ಈ ಹಣವನ್ನು ಯಾರ ಹತ್ರನೋ ನೀವು ತೊಗೊಂಡಿರ್ತೀರ. ಆ ಹಣನ ಮತ್ತೊಬ್ರಿಗೆ ಕೊಡಬೇಕಾದ್ರೆ ಅವನಿಗೇನಿದೆಯಪ್ಪ ಹಣದ ಅವಶ್ಯಕತೆ ಎಲ್ಲ ಕೊಟ್ಟಾಯಿತು, ಗೊತ್ತು ಅವ್ರ ಹಣನ ನೀವು ಇಸ್ಕೊಂಡಿದ್ದೀರಾ, ಆ ಹಣನ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ಅವನಿಗೇನು ಹಣದ ಅವಶ್ಯಕತೆ ಇಲ್ಲ, ಅವನಿಗೆ ಕೊಟ್ಟರೆ ಆಯಿತು ಬಿಡು ಅಂತ ಈ ರೀತಿ ಮೈಂಡ್ ಸೆಟ್ನ ಇಟ್ಕೊಳ್ಬೇಡಿ. ಯಾಕಂದರೆ ನೀವು ಕೊಡ್ತಕ್ಕಂಥ ಹಣನ, ಆ ದುಡ್ಡನ್ನ, ಆ ಟೈಮಿಂಗ್ಸ್ ಅಟ್ ಎ ಟೈಮ್ ಏನು ಟೈಮ್ ಇದೆ ಅದನ್ನು ಅವ್ರಿಗೆ ಕ್ಲಾರಿಟಿ ಕೊಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಲೈಫಲ್ಲಿ ಅವ್ರಿಗೆ ಅವರದ್ದೇ ಆದಂಥ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಅವ್ರಿಗೆ ಅವ್ರದ್ದೇ ಆದ ರೀತಿ ನೀತಿಗಳು ಇರ್ತವೆ, ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಮನಸ್ಥಿತಿ ಇರುತ್ತೆ. ಸೊ ಅವ್ನಿಗೇನು ತುಂಬ ದುಡ್ಡಿದೆ, ಈ ರೀತಿ ಕಣ್ಮರೆ ಆಗೋದು ಬೇಡ. ಅಟ್ ಎ ಟೈಮ್ ನೀವು ಯಾವ ಟೈಮಿಂಗ್ಸ್ಗೆ ಹಣನ ನೀವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಟೈಮಿಂಗ್ಸ್ಗೆ ಹಣವನ್ನು ಅವ್ರಿಗೆ ಕೊಡ್ತೀನಿ ಅಂತ ಆ ಟೈಮ್ನ ಕ್ಯಾಪ್ಚರ್ ಮಾಡಿ. ಇಂಥ ನಿಮ್ಮ ಒಂದು ಒಳ್ಳೊಳ್ಳೆ ಗುಣಗಳು ಏನಾಗುತ್ತೆ ಅಂತಂದರೆ, ನಿಮ್ಮಲ್ಲಿ ಇರ್ತಕ್ಕಂಥ ಅಟ್ರಾಕ್ಟಿವ್ ಗುಣ, ನಿಮ್ಮಲ್ಲಿರ್ತಕ್ಕಂಥ ಒಂದು ಪರ್ಸ್ನಾಲಿಟಿ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಮಲ್ಲೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ಥಿಂಗ್ ಬರುತ್ತೆ. ನೆಕ್ಸ್ಟು, ನೀವು ಯಾರ್ದೋ ಒಬ್ಬರದ ಗಾಡಿ ತೊಗೊಂಡು ಹೋಗಿರ್ತೀರ ಅಥವಾ ಬೈಕ್ ಏನೋ ಒಂದು ತೊಗೊಂಡು ಹೋಗಿರ್ತೀರ. ನಾನು ಗಾಡಿ ಇಸ್ಕೋಬೇಕಾದ್ರೆ ಅಲ್ಲಿ ಪೆಟ್ರೋಲ್ ಕಡಿಮೆ ಇತ್ತು, ನಾನು ಯಾಕೆ ಅವನಿಗೆ ತುಂಬಿಸ್ಕೊಡ್ಬೇಕು ಅಂತ ಈ ಫೀಲ್ನ ನೀವು ಮಾಡ್ಕೊಳ್ಬೇಡಿ. ಯಾಕಂದರೆ ನಿಮ್ಮ ಸಮಯಕ್ಕೆ, ನಿಮ್ಮ ಸಂದರ್ಭಕ್ಕೆ ಪ್ರತಿಯೊಬ್ಬರು ಕೂಡ ಆಗಿರ್ತಾರೆ. ಆ್ಯಂಡ್ ನೀವು ಯಾವುದೇ ಗಾಡಿ ಇಸ್ಕೊಳ್ಳಿ, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಾಗಿರಲಿ, ಆ ಗಾಡಿನ ಫುಲ್ ಟ್ಯಾಂಕ್ ಮಾಡಿ ಕೊಡಿ ಅವ್ರಿಗೆ. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಪಾಸಿಟಿವಿಟಿ ವೈಬ್ ಇದೆಯಲ್ಲ, ಅದು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ, ನಿಮಗೆ ಇನ್ನಷ್ಟು ದುಪ್ಪಟ್ಟಾಗ್ತಾ ಹೋಗುತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡ್, ಲಾ ಆಫ್ ಅಟ್ರಾಕ್ಷನ್, ನಾವು ಯಾವ ರೀತಿ ಥಿಂಕ್ ಮಾಡ್ತೀವೋ ಅದನ್ನೇ ಒಂದು ನಿಜ ಮಾಡ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಎನರ್ಜಿನೂ ಕೂಡ ಅದನ್ನೇ ಫ್ರೀಸ್ ಮಾಡ್ತಾ ಹೋಗುತ್ತೆ. ನಾವು ಅವನಿಗೆ ಯಾಕೆ ತುಂಬಿಸ್ಬೇಕು ಅಂತ ನಾವೊಬ್ಬರು
ನಾವು ಅನ್ಕೊತಾ ಇದ್ರೆ ಯೂನಿವರ್ಸ್ ನಿನಗೆ ನಾನು ಯಾಕೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇರುತ್ತೆ. ನಿಮ್ಮ ಸಮಯಕ್ಕೆ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಆ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿ ಅವರಿಗೆ ಒಂದು ಥ್ಯಾಂಕ್ಸ್ ಮುಖಾಂತರ ಹೇಳಿಕೊಡಿ. ಆವಾಗ ಎಷ್ಟು ಒಳ್ಳೆ ವ್ಯಕ್ತಿ ಇದ್ದರೆ ಈ ವ್ಯಕ್ತಿ ರೀತಿ ಇರಬೇಕಪ್ಪ ಅಂತ ಒಂದು ಒಳ್ಳೆ ಅವ್ರಿಗೂ ಕೂಡ ನಿಮ್ಮನ್ನು ನೋಡಿ ಮತ್ತೊಬ್ಬರು ಕೂಡ ಇಂಪ್ರೆಸ್ ಆಗಬೇಕು. ಐ ಮೀನ್ ಈ ರೀತಿ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ನಾನು ಅನ್ನೋ ಒಂದು ಥಾಟ್ ಆ ವ್ಯಕ್ತಿಗೆ ಬರಬೇಕು. ಆ ರೀತಿ ಸ್ವಲ್ಪ ಲೈಫಲ್ಲಿ ಇದ್ದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವೇ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ನಾವು ಮತ್ತೊಬ್ಬರನ್ನ ಪ್ರೀತಿಸಿದ್ರೆ ಭಗವಂತ ನಮ್ಮನ್ನು ಪ್ರೀತಿಸ್ತಾನಂತೆ. ಹಾಗೆ ಈ ಥರದ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನೀವೊಂದು ಅಳವಡಿಸ್ಕೊಂಡು ಬಂದರೆ ದೊಡ್ಡ ದೊಡ್ಡ ಅವಕಾಶಗಳು ಕೂಡ ನಾನು ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಪ್ರತಿಯೊಂದು ಕೂಡ ನನಗೆ ಮೈಂಡ್ಗೆ ಫ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು, ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಊಟಕ್ಕೆ ಹೋಗಿರ್ಬೋದು, ಅಥವಾ ಅವ್ರ ಮನೆಗೆ ಊಟಕ್ಕೆ ಹೋಗಿರ್ಬೋದು, ಅಥವಾ ಇನ್ನೊಂದು ಪಾರ್ಟಿಗೆ ಎಲ್ಲೋ ಹೋಗಿರ್ಬೋದು. ಅವರು ನಿಮಗೆಲ್ಲ ಆ ಊಟಕ್ಕೆಲ್ಲ ಬಡಿಸಿರೋದು ಒಂದು ರೆಕಗ್ನೈಸ್ ಮಾಡಿರ್ತಾರೆ, ಅದಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಊಟ ಮುಗಿದ ನಂತರ ಅವರಿಗೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಒಂಥರ ಯುವರ್ ಸ್ಪೆಷಲ್ ಪರ್ಸನ್ ಅನಿಸುತ್ತೆ. ಎಷ್ಟು ವ್ಯಕ್ತಿ ಒಂದು ಸ್ಪೆಷಲ್ ಆಗಿದ್ದಾರಪ್ಪ ಅನ್ನೋ ಒಂದು ವ್ಯಕ್ತಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆ ಭಾವನೆ ಬರುತ್ತೆ. ಮತ್ತು ನೀವು ಯಾವುದೇ ಒಂದು ರಿಲೇಷನ್ ಮನೆಗಾದರೂ ಹೋಗಿ, ಅಥವಾ ಊಟಕ್ಕಾದರೂ ಹೋಗಿ, ಅಥವಾ ಒಂದು ಪಾರ್ಟಿಗಾದರೂ ಹೋಗಿ, ಬರೀ ಕೈಯಲ್ಲಿ ಹೋದರೆ ಅಷ್ಟು ಒಂದು ಸಮಂಜಸ ಅನಿಸಲ್ಲ, ಸೌಜನ್ಯತೆ ಅಂತ ಅನಿಸಲ್ಲ. ಒಂದು ಸಣ್ಣ ಹೂವಾಗಿರ್ಬೋದು, ಅಥವಾ ಒಂದು ಫ್ರೂಟ್ ಆಗಿರ್ಬೋದು, ನಿಮಗೆ ಶಕ್ತಿ ಎಷ್ಟಿದೆಯೋ, ನಿಮ್ಗೆ ಖುಷಿ ಏನು ಅನಿಸುತ್ತೋ, ನಿಮ್ಗೆ ಏನು ತೊಗೊಂಡು ಹೋಗಬೇಕು ಅಂತ ಅನಿಸುತ್ತೋ ಅದನ್ನು ತೊಗೊಂಡು ಹೋಗಿ ಅವ್ರಿಗೆ ಒಂದು ಆರ್ಗನೈಸ್ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ನೀವು ಒಂಥರ ಯುವರ್ ಎ ಸ್ಪೆಷಲ್ ಪರ್ಸನ್ ಅನ್ನೋ ರೀತಿ ಆಗುತ್ತೆ. ಸೊ ಇವತ್ತಿನ ಕಾಲದಲ್ಲಿ ಅದು ಹಿಂದೆ ಇತ್ತು, ತುಂಬ ಕಷ್ಟಪ್ಪ, ಅಲ್ಲಿ ನಾನು ದುಡಿಬೇಕು, ಅಲ್ಲಿ ನಾನು ತಿನ್ನಬೇಕು ಅಂತ. ಇವತ್ತಿನ ಪ್ರಪಂಚ ತುಂಬ ಬೆಳವಣಿಗೆ ಆಗಿದೆ. ಸೊ ನಿಮ್ಮ ಕೈಲಾದಷ್ಟು ಅಟ್ಲೀಸ್ಟ್ ಒಂದು ರೋಸ್ ಆಗಿರ್ಬೋದು, ಒಂದು ಹೂವು ಆಗಿರ್ಬೋದು, ಅಥವಾ ಒಂದು ಬೊಕ್ಕೆ ಆಗಿರ್ಬೋದು, ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಅವರು ಕೊಡ್ತಕ್ಕಂಥದ್ದು. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಆಚೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಯಾವುದೇ ಎದುರು ಪಾರ್ಟಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಅವಾಗಲೂ ಕೂಡ ಅವರೇ ಕೊಡಿಸ್ತಾ ಇರ್ತಾರೆ, ಅಥವಾ ನೀವೇನೂ ಕೊಡಿಸಲ್ಲ. ಸೊ ಅವಾಗ ಏನೋ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಸೊ ಶೇರಿಂಗ್ ಇದ್ದರೆ ಓಕೆ, ಒಂದು ಸಲ ಅವ್ರು ಕೊಡಿಸಿದ್ರು ಅಂದರೆ ನೆಕ್ಸ್ಟ್ ಈ ಸಲ ನಾನು ಕೊಡಿಸ್ತಕ್ಕಂತಹದ್ದು. ಈ ರೀತಿ ಇದ್ದಾಗ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಬಾಂಡಿಂಗು ಕೂಡ ಅಲ್ಲಿ ಒಂಥರ ಅಟ್ರಾಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ನೋಡೋರಿಗೆ ಎಂಥ ಸ್ಪೆಷಲ್ ಪರ್ಸನ್ ಅಪ್ಪ ಈ ವ್ಯಕ್ತಿ ಅನ್ನೋದು ಒಂದು ಇಂಟೆನ್ಷನ್ ಬರುತ್ತೆ. ಇವತ್ತಿನ ಪ್ರಪಂಚದಲ್ಲಿ ಹಾಗೆ ಕಣ್ರಿ, ಲೈಫಲ್ಲಿ ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಹೊಟ್ಟೆ ಹೊರಿ ಪಡೋರು ತುಂಬಾ ಜನ ಇರ್ತಾರೆ. ಈ ರೀತಿ ನಾವು ಒಂದು ಗ್ರ್ಯಾಟಿಟ್ಯೂಡ್ನ, ಈ ರೀತಿ ಒಂದು ಟೋಕನ್ ಗ್ರ್ಯಾಟಿಟ್ಯೂಡ್ನ ಬೆಳೆಸ್ಕೊಂಡ್ರೆ ಲೈಫಲ್ಲಿ ಎಲ್ಲರನ್ನು ಕೂಡ ಅಟ್ರ್ಯಾಕ್ಟ್ ಮಾಡ್ಬೋದು. ಯಾರೂ ಕೂಡ ನಮ್ಮನ್ನು ದ್ವೇಷ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವಾಗಲೂ ಯಾರಾದರೂ ಸಿಗ್ತಾ ಇರ್ತಾರೆ. ಅವ್ರ ಜೊತೆ ಯಾವಾಗಲೂ ಒಂದು ನಮ್ಮ ದುಃಖನೇ ಹೇಳ್ಕೊಳ್ತಾ ಹೋದರೆ ಸೊ ಏನೋ ಒಂಥರ ಫೀಲ್ ಆಗುತ್ತೆ. ಸೊ ಎಲ್ಲರೂ ಕೂಡ ಬಯಸೋದು ಏನು, ನಗ್ತಾ ಇರ್ತಕ್ಕಂತಹದ್ದು, ಕಾಮಿಡಿ ಮಾಡ್ತಕ್ಕಂತಹದ್ದು, ಒಂದು ಪೀಸ್ಫುಲ್ ಆಗಿರ್ತಕ್ಕಂತಹದ್ದು, ಒಂದು ಹೈ ವೈಬ್ರೇಷನ್ನ ಅದು ರಿಲೀಸ್ ಮಾಡುತ್ತೆ. ಸೊ ನಿಮಗೆ ನೀವು ಯಾವುದೇ ರೀತಿ ಒಂದು ಕಷ್ಟವನ್ನು ಯಾವಾಗಲೂ ಹೇಳ್ಕೊಳ್ದೆ, ಯಾವಾಗಲೂ ಒಂದು ಹಸನ್ಮುಖಿಯಾಗಿರೋದು, ಬೇರೆ ಬೇರೆ ಸೋರ್ಸ್ಗಳ ವಿಚಾರಗಳ ಬಗ್ಗೆ ಮಾತಾಡೋದಾಗಿರ್ಬೋದು, ಈ ರೀತಿ ನಗ್ತಾ ಇದ್ದಾಗ ಬೇರೆ ವ್ಯಕ್ತಿಗೂ ಕೂಡ ಎಲ್ಲವೂ ಕೂಡ ಅಟ್ರ್ಯಾಕ್ಟ್ ಆಗ್ತಾ, ಎಲ್ಲ ವಿಷಯಗಳನ್ನು ಕೂಡ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಆ ವ್ಯಕ್ತಿ ನಿಮ್ಮ ಕಷ್ಟಕ್ಕೂ ಕೂಡ ಸ್ಪಂದಿಸ್ತಕ್ಕಂತಹ ರೀತಿ ನೀತಿಗಳು ಆ ಸಿಚುವೇಶನಲ್ಲೇ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ನಮ್ಮ ವ್ಯಕ್ತಿತ್ವ. ಈಗ ಒಂದು ಫ್ರೆಂಡ್ಸ್ ಸರ್ಕಲ್ ಕೂತಿರ್ತೀವಿ, ಯಾರೋ ಒಬ್ಬರು ಮಿಸ್ ಆಗಿರ್ತಾರೆ, ಅಥವಾ ಯಾರೋ ಒಬ್ಬರು ಬಗ್ಗೆ ಹೀಯಾಳಿಸ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಬೇರೆಯವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಕ್ಕಂಥದ್ದು ಏನಾಗುತ್ತೆ ಅಂತಂದರೆ ಎದುರುಗಡೆ ಆಪೋಸಿಟಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ನಮ್ಮ ಮೇಲೆ ಒಂದು ಟ್ರಸ್ಟ್ ಬರಲ್ಲ. ಈ ವ್ಯಕ್ತಿ ಮತ್ತೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದರೆ ನಾ ಇಲ್ಲಿಂದ ಎದ್ದು ಹೋದ್ಮೇಲೆ ನನ್ನ ಬಗ್ಗೆನೂ ಕೂಡ ಮಾತಾಡ್ತಾನೆ. ಸೊ ಯಾರೇ ಇರಲಿ, ಆ ವ್ಯಕ್ತಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಡಾರ್ಕ್ ಸೀಕ್ರೆಟ್ ಅನ್ನೋದು ಇರುತ್ತೆ. ಸೊ ನಮ್ಮ ಬಗ್ಗೆ ನಾವು ನಗ್ತಾ ಒಂದು ಕಾಮಿಡಿಯಾಗಿ ಮಾತಾಡೋಣ, ಆದರೆ ಬೇರೆಯವ್ರ ಬಗ್ಗೆ ಒಂದು ಹೀಯಾಳಿಸೋದು ಬೇಡ. ಸೊ ಲೈಫಲ್ಲಿ ಎಲ್ಲರಿಗೂ ಕೂಡ ಒಂದು ಸ್ಟ್ರಗಲ್ ಅನ್ನೋದಿರುತ್ತೆ. ಬೇರೆ ಬೇರೆ ಹೊಸ ಹೊಸ ಸೋರ್ಸ್ಗಳಿದ್ದಾವೆ. ನಾವು ಯಾವ ಕ್ಷೇತ್ರದಲ್ಲಿದ್ದೀವಿ, ನಾವು ಏನು ವಿಷಯನ ಚಾಯ್ಸ್ ಮಾಡ್ಕೊಂಡಿದ್ದೀವಿ, ಏನು ಮಾಡಬೇಕು ಮುಂದೆ, ಹೊಸ ಹೊಸ ಅಭ್ಯಾಸಗಳನ್ನ ಶುರು ಮಾಡೋಣ, ಈ ರೀತಿ ಒಂದು ಕಾಮಿಡಿಯಾಗಿ ಮಾತಾಡೋಣ. ಆದರೆ ಇನ್ನೊಬ್ಬರು ವ್ಯಕ್ತಿತ್ವದ ಬಗ್ಗೆ ಹೀಯಾಳಿಸೋದು ಬೇಡ. ಯಾಕೆ ಅದು ನಮ್ಮತನೂ ಕೂಡ ಅಪೋಸಿಟ್ ವ್ಯಕ್ತಿ ನಮಗೆ ಒಂದು ಪರ್ಸ್ನಾಲಿಟಿನೂ ಕೂಡ ಅದು ತೋರಿಸಲ್ಲ, ಮತ್ತು ನಮ್ಮ ಒಂದು ಮೇಲೆ ಅಗೌರವವನ್ನು ಬರುತ್ತೆ, ಡಿಸ್ರೆಸ್ಪೆಕ್ಟ್ ಅನ್ನೋದು ಬರುತ್ತೆ. ಈ ವ್ಯಕ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾನೆ, ಯಾವುದೇ ವ್ಯಕ್ತಿ ಒಂದು ಸ್ಪೆಷಲ್ ಅಂತ ಅನಿಸೋಲ್ಲ. ಸೊ ಯಾರೇ ವ್ಯಕ್ತಿ ಇರಲಿ, ಎಲ್ಲರ ಜೊತೆನೂ ಕೂಡ ಅವರಿಗೆ ಅವರದ್ದೇ ಆದ ಒಂದು ಡಾರ್ಕ್ ಸೀಕ್ರೆಟ್ ಅನ್ನೋದಿರುತ್ತೆ. ಅವ್ರ ಜೊತೆ ಒಂದು ಅನನ್ಯವಾಗಿದ್ದಾಗ ಮಾತ್ರ ನಾವು ಒಂದು ಸ್ಪೆಷಲ್ ಪರ್ಸನ್ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದು.
ಲೈಕ್ ಮತ್ತೆ ವ್ಯಕ್ತಿ ಯಾರೇ ಆಗಿರಲಿ, ಒಂದು ಫ್ರೆಂಡ್ಸ್ ಆಗಿರಲಿ, ಯಾರೇ ಆಗಿರಲಿ, ನಿನ್ಗೆ ಯಾಕೆ ಮದುವೆ ಆಗಿಲ್ಲ, ನಿನ್ನ ಸ್ಯಾಲ್ರಿ ಎಷ್ಟು, ನಿನ್ಗೆ ಯಾಕೆ ಮಕ್ಕಳಾಗಿಲ್ಲ ಅನ್ನೋದು ಅವರು ಒಂದು ಏನು ಅವರಾಗೆ ಹೇಳಲಿಲ್ಲ ಅಂದರೆ ಅವರ ಪರ್ಸ್ನಾಲಿಟಿ, ಅವ್ರ ಪರ್ಸ್ನಲ್ ಲೈಫ್ನ ನಾವಾಗೆ ಕೆದಕು ಕೇಳಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರಿಗೆ ಅರ್ಧ ಒಂದು ಫೀಲ್ ನಾವು ಇರುತ್ತೆ, ಅದನ್ನು ನಾವು ಮತ್ತೆ ಕೇಳಬಾರ್ದು. ಯಾರೇ ಆಗಿರ್ಬೋದು ಸ್ನೇಹಿತರೆ, ನಮ್ಮ ಲೈಫಲ್ಲಿ ನಿಮಗೆ ಮಕ್ಕಳ ಯಾಕಾಗಿಲ್ಲ, ನಿಮ್ಗೆ ಅದ ಯಾಕಾಗಿಲ್ಲ, ಅವರಾಗೆ ನಿಮ್ಮ ಹತ್ರ ಬಂದು ಕೆಲವೊಂದು ಸಲ ನೋಡ್ತಾ ಇರ್ಬೋದು, ನನ್ನ ಗಂಡ ತುಂಬ ಕಾಟ ಕೊಡ್ತಿದ್ದಾನೆ ಅಥವಾ ನನ್ನ ಹೆಂಡತಿ ತುಂಬ ಕಾಟ ಕೊಡ್ತಿದ್ದಾನೆ ಅಂತ ಹೇಳ್ತಾರೆ ಬಂದು. ನೆಕ್ಸ್ಟ್ ಅದನ್ನೇ ರಿಪೀಟ್ ನೀವು ಕೇಳಬಾರ್ದು, ಅವ್ರು ಹೇಳೋವರೆಗೂ ಕೂಡ ವೆಯ್ಟ್ ಮಾಡಬೇಕು. ಯಾಕಂದರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಕೂಡ ಮಾತ್ರ ಇದೆ. ನೀವು ಫಿಲಮ್ ಸ್ಟೋರಿ ನೋಡ್ಬೋದು, ಗಂಡ ಹೆಂಡತಿ ತುಂಬಾ ಹ್ಯಾಪಿಯಾಗಿದ್ದಾರೆ ಅಂತ. ಬಟ್ ಅಲ್ಲಿ ನಿಜವಾದ ಲೈಫಲ್ಲಿ ಯಾರೂ ಕೂಡ ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅವರ ಸ್ಯಾಲ್ರಿ ಆಗಿರ್ಬೋದು, ಯಾವುದೇ ಕೂಡ ನೀವಾಗೇನೆ ಕೇಳಲಿಕ್ಕೆ ಹೋಗಬೇಡಿ. ನಿಮ್ಮ ವ್ಯಕ್ತಿತ್ವವನ್ನು ಆ್ಯಂಡ್ ನಿಮ್ಮ ಒಂದು ಪರ್ಸ್ನಾಲಿಟಿನ ಈ ರೀತಿ ಕೇಳೋದ್ರಿಂದ ಕುಗ್ಗಿಸ್ತಾ ಹೋಗುತ್ತೆ ಹೊರತು ನಿಮ್ಮ ಅಲ್ಲಿ ಯಾವುದೇ ರೀತಿ ಒಂದು ಪರ್ಸ್ನಾಲಿಟಿ ಬಿಲ್ಡ್ ಆಗಲ್ಲ. ಸೊ ಹಾಗಾಗಿ ಯಾರೇ ಆಗಿರಲಿ, ಅವರೊಂದು ಪರ್ಸ್ನಲ್ ಒಂದು ಲೈಫ್ ಇರುತ್ತೆ. ಅದನ್ನು ನೀವು ಕೆದಕಿ ಕೇಳಿದಾಗ ನಮ್ಮೇಲಿರ್ತಕ್ಕಂತಹ ಒಂದು ಏನೋ ಒಂದು ಮನೋಭಾವನೆ ಅವರಲ್ಲಿ ಹುಟ್ಟುತ್ತೆ. ಸೊ ಹಾಗಾಗಿ ಈ ರೀತಿ ಇಷ್ಟು ಒಂದು ಪರ್ಸ್ನಾಲಿಟಿನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ನೀವು ಫಾಲೋ ಅಪ್ ಮಾಡಿದ್ರೆ ಸಿಂಪಲ್ ಆಗಿದ್ರು ಕೂಡ ಲೈಫಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.